ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ಸಂಧಿಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಇವತ್ತಿನ ತರಗತಿಯಲ್ಲಿ ಸಮಾಸಗಳ ಬಗ್ಗೆ ಅಭ್ಯಾಸ ಮಾಡೋಣ. ಸಮಾಸಗಳು ಎಂದರೇನಂತ ನೋಡೋಣ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರುವಾಗ ವಿಭಕ್ತಿ ಪ್ರತ್ಯಯವನ್ನು ಕಳೆದುಕೊಂಡು ಒಂದು ಪದವಾಗುವುದಕ್ಕೆ ಸಮಾಸ ಎನ್ನುವರು. ಸಮಾಸವನ್ನು ಸಮಸ್ತ ಪದ ಅಂತ ಕೂಡ ಕರೀತಾರೆ. ಹಾಗಾದರೆ ಉದಾಹರಣೆಗಳು ನೋಡೋಣ. ದೇವರ ಪ್ಲಸ್ ಆಸ್ಥಾನ ಇಸ್ ಈಕ್ವಲ್ ಟು ದೇವಸ್ಥಾನ. ಇಲ್ಲಿ ನಾವು ಇನ್ನೊಂದನ್ನ ಗಮನಿಸಬೇಕು. ಈ ಪೂರ್ವ ಪದ ಹಾಗೂ ಉತ್ತರ ಪದವನ್ನು ಏನಂತಾರೆ ಅಂತ ನೋಡೋಣ. ವಿಗ್ರಹ ವಾಕ್ಯ. ಮೊದಲನೇದಾಗಿ ವಿಗ್ರಹ ವಾಕ್ಯ ಎಂದರೇನಂತ ನೋಡೋಣ. ಸಮಾಸವಾಗಿರುವ ಪದವನ್ನು ಬಿಡಿಸಿ ಹೇಳುವುದೇ ವಿಗ್ರಹ ವಾಕ್ಯ. ನೋಡಿದ್ರಲ್ಲ, ಈಗ ನಾವು ದೇವಸ್ಥಾನವನ್ನು ಬಿಡಿಸಿ ಬರೆದಿದ್ದೇವೆ. ಇವು ಪೂರ್ವ ಪದ ಉತ್ತರ ಪದಗಳನ್ನು ವಿಗ್ರಹ ವಾಕ್ಯ ಎನ್ನುವರು. ಈ ವಿಗ್ರಹ ವಾಕ್ಯ ಎರಡೂ ಸೇರಿ ಸಮಾಸ ಆಗುವುದು. ಈಗ ಸಮಾಸದಲ್ಲಿ ಎಷ್ಟು ವಿಧಗಳು ಬರ್ತದಂತ ನೋಡೋಣ. ಸಮಾಸದಲ್ಲಿ ಒಟ್ಟು 8 ವಿಧಗಳು. ಅವುಗಳನ್ನು ನೋಡೋಣ. ಮೊದಲನೆಯದಾಗಿ ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಕ್ರಿಯಾ ಸಮಾಸ, ಬಹುರ್ವೀಹಿ ಸಮಾಸ ಹಾಗೂ ಕೊನೆಯದಾಗಿ ಗಮಕ ಸಮಾಸ. ಈಗ ಇವುಗಳ ಬಗ್ಗೆ ಉದಾಹರಣೆ ಸಮೇತ ತಿಳ್ಕೊಳ್ಳೋಣ. ಈಗ ಮೊದಲನೆಯದಾಗಿ ತತ್ಪುರುಷ ಸಮಾಸ. ಪೂರ್ವ ಪದ ಹಾಗೂ ಉತ್ತರ ಪದ ನಾಮಪದವಾಗಿರುತ್ತದೆ. ನಾವು ಮೊದಲಿಗೆ ಇದನ್ನು ಗಮನಿಸಬೇಕು. ಉತ್ತರ ಪದ ಪ್ರಧಾನವಾಗಿರುತ್ತದೆ. ಪೂರ್ವ ಪದದ ಕೊನೆಯ ಅಕ್ಷರ ತೃತೀಯ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿಯವರೆಗಿನ ಯಾವುದಾದರೊಂದು ವಿಭಕ್ತಿ ಪ್ರತ್ಯಯದಿಂದ ಕೂಡಿರುತ್ತದೆ. ಅದನ್ನು ತತ್ಪುರುಷ ಸಮಾಸ ಎನ್ನುವರು. ಹಾಗಾದರೆ ಉದಾಹರಣೆ ನೋಡೋಣ. ಅರಸನ ಪ್ಲಸ್ ಮನೆ, ಅರಮನೆ. ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಎರಡು ಪದಗಳು ನಾಮಪದವಾಗಿರುತ್ತದೆ. ಅರಸ ಅನ್ನೋದು ಕೂಡ ನಾಮಪದ, ಮನೆ ಅನ್ನೋದು ಕೂಡ ನಾಮಪದವಾಗಿರುತ್ತದೆ. ಇಲ್ಲಿ ಅರಸ ಅನ್ನೋದು ಸೃಷ್ಟಿ ವಿಭಕ್ತಿ ಪ್ರತ್ಯಯ ಆಗಿರುತ್ತದೆ. ಸೃಷ್ಟಿ ವಿಭಕ್ತಿ ಪ್ರತ್ಯಯದಿಂದ ಕೂಡಿರುತ್ತದೆ. ಆದರೆ ಇದರಿಂದ ಸೃಷ್ಟಿ ತತ್ಪುರುಷ ಸಮಾಸ ಅನ್ಬೋದು ನಾವು. ಈಗ ಇನ್ನೊಂದು ನೋಡೋಣ. ಹೊಟ್ಟೆಯಲ್ಲಿ ಪ್ಲಸ್ ನೋವು. ಇದನ್ನು ಕೂಡಿಸಿ ಬರೆದ್ರೆ ಹೊಟ್ಟೆ ನೋವು. ಮೊದಲೇ ಹೇಳಿದಾಗೆ ಇವುಗಳು ನಾಮಪದಗಳಾಗಿರುತ್ತವೆ. ಇಲ್ಲಿ ಹೊಟ್ಟೆಯಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗಿರುತ್ತದೆ. ವಿಭಕ್ತಿ ಪ್ರತ್ಯಯದಿಂದ ಕೂಡಿರುತ್ತದೆ. ಹಾಗಾಗಿ ಇದನ್ನು ಸಪ್ತಮಿ ತತ್ಪುರುಷ ಸಮಾಸ, ಸಪ್ತಮಿ ತತ್ಪುರುಷ ಸಮಾಸ ಅಂತ ನಾವು ಕರಿಬಹುದು. ನೋಡಿದ್ರಲ್ಲ, ಒಟ್ಟಿನಲ್ಲಿ ತತ್ಪುರುಷ ಸಮಾಸದಲ್ಲಿ ಎರಡೂ ಪದಗಳು ನಾಮಪದವಾಗಿರುತ್ತದೆ ಎಂದು ನಾವು ಮೊದಲು ಗಮನಿಸಬೇಕು. ಈಗ
ಎರಡನೆಯದಾಗಿ ಕರ್ಮಧಾರೆಯ ಸಮಾಸ. ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮನಾಗಿದ್ದು ವಿಶೇಷಣ ಹಾಗೂ ವಿಶೇಷ ಸಂಬಂಧದಿಂದ ಕೂಡಿ ಆದ ಸಮಾಸವೇ ಕರ್ಮಧಾರೆಯ ಸಮಾಸ. ಹಾಗಾದರೆ ಇದರಲ್ಲಿ ಮೊದಲನೇದಾಗಿ ಉದಾಹರಣೆಗಳು ನೋಡೋಣ. ಕೆಂಪಾದ ಪ್ಲಸ್ ತಾವರೆ ಇಸ್ ಈಕ್ವಲ್ ಟು ಕೆಂದಾವರೆ. ಇಲ್ಲಿ ಕೆಂಪಾದ ಅನ್ನುವುದು ವಿಶೇಷಣ ಪದವನ್ನು ಸೂಚಿಸುತ್ತದೆ. ಕೆಂಪು ಅನ್ನು ವಿಶೇಷಣ ಸೂಚಿಸುತ್ತದೆ. ಹಾಗಾದರೆ ಇಲ್ಲಿ ತಾವರೆ ಅನ್ನೋದು ವಿಶೇಷ ಪದವಾಗಿದೆ, ವಿಶೇಷ ಪದವಾಗಿರುತ್ತದೆ. ಇಲ್ಲಿ ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ. ಇನ್ನೊಂದು ಉದಾಹರಣೆ ನೋಡೋಣ. ಹಿರಿದು ಪ್ಲಸ್ ಮರ ಹೆಮ್ಮರ. ಇಲ್ಲಿ ಹಿರಿದು ಅನ್ನೋದು ದೊಡ್ಡದು ಎಂಬ ವಿಶೇಷಣ ಸೂಚಿಸುತ್ತದೆ. ಇಲ್ಲಿ ಮರ ಅನ್ನೋದು ವಿಶೇಷವಾಗಿದೆ. ಹಾಗಾದರೆ ಹಿರಿದು ಪ್ಲಸ್ ಮರ ಹೆಮ್ಮರವಾಗುತ್ತದೆ. ನೋಡಿದ್ರಲ್ಲ, ಕರ್ಮಧಾರೆಯ ಸಮಾಸ ಎಂದರೇನು, ಅವುಗಳ ಉದಾಹರಣೆಗಳಾಗಿವೆ. ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿ ನಾಮವಾಚಕದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಹಾಗಾದರೆ ಉದಾಹರಣೆ ನೋಡೋಣ. ಕಟ್ಟು ಈಸ್ ಈಕ್ವಲ್ ಟು ಒಗ್ಗಟ್ಟು. ಇಲ್ಲಿ ಪೂರ್ವ ಪದದಲ್ಲಿ ಒಂದು ಅನ್ನೋ ಸಂಖ್ಯಾವಾಚಕ ಇದೆ. ವಾಚಕ ಇರೋದನ್ನು ನಾವು ಗಮನಿಸಬಹುದು. ಇಲ್ಲಿ ಕಟ್ಟು ಎಂಬುದು ನಾಮವಾಚಕವಾಗಿ ನಾವು ಬಳಸ್ತೇವೆ. ಹಾಗಾದ್ರೆ ಇಲ್ಲಿ ಒಂದು ಮತ್ತು ಕಟ್ಟು ಸೇರಿ ಒಗ್ಗಟ್ಟು ಆಗಿರುತ್ತದೆ. ಸಂಖ್ಯಾವಾಚಕ ನಾಮವಾಚಕದ ಜೊತೆ ಸೇರಿ ದ್ವಿಗು ಸಮಾಸ ಆಗುತ್ತದೆ. ಈಗ ಇನ್ನೊಂದು ನೋಡೋಣ. ಪಂಚ ಪ್ಲಸ್ ಇಂದ್ರಿಯಗಳು ಸೇರಿ ಪಂಚೇಂದ್ರಿಯಗಳು. ಪಂಚೇಂದ್ರಿಯಗಳಾಗುತ್ತವೆ. ಹಾಗಾದರೆ ಇಲ್ಲಿ ಪಂಚ ಅಂದರೆ 5. ಪೂರ್ವ ಪದದಲ್ಲಿ 5 ಅನ್ನೋ ಸಂಖ್ಯಾವಾಚಕ ಇರುವುದರಿಂದ ಇದು ಪಂಚ ಪ್ಲಸ್ ಇಂದ್ರಿಯಗಳು ಪಂಚೇಂದ್ರಿಯಗಳು ಆಗಿರ್ತದೆ. ಇಲ್ಲಿ ಇಂದ್ರಿಯ ಅನ್ನೋದು ನಾವು ನಾಮವಾಚಕವಾಗಿ ಬಳಸ್ತೀವಿ. ಸಪ್ತ ಸ್ವರಗಳು. ಇಲ್ಲಿ ಸಪ್ತ ಸ್ವರಗಳು. ಇದನ್ನು ಕೂಡ ಅಷ್ಟೇ, ಸಪ್ತ ಅಂದರೆ 7. ಇಲ್ಲಿ 7 ಅನ್ನೋದು ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಸೂಚಿಸುತ್ತದೆ. ಸ್ವರಗಳು ಎಂದರೆ ನಾವು ನಾಮವಾಚಕದಾಗಿ ಬಳಸ್ತೇವೆ. ಹಾಗಾಗಿ ಸಪ್ತ ಸ್ವರಗಳು. ನೋಡಿದ್ರಲ್ಲ, ನಾವು ಇವತ್ತು ಸಮಾಸದ ಬಗ್ಗೆ ತಿಳ್ಕೊಂಡ್ವಿ. ಸಮಾಸ ಎಂದರೇನು, ಸಮಾಸಗಳಲ್ಲಿ ಎಷ್ಟು ವಿಧ ಅಂತ ತಿಳ್ಕೊಂಡ್ವಿ. ಸಮಾಸದಲ್ಲಿ 8 ವಿಧಗಳು ಬರುತ್ತವೆ. ನಾವೀಗ 3 ಸಮಾಸದ ಬಗ್ಗೆ ವಿವರವಾಗಿ ಉದಾಹರಣೆ ಸಮೇತ ತಿಳ್ಕೊಂಡ್ವಿ. ಇನ್ನೂ ಉಳಿದ ಸಮಾಸಗಳನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನೀವು 8 ಪ್ರಕಾರದ ಸಮಾಸಗಳ ಡೆಫಿನೇಷನನ್ನು ಕಂಠಪಾಠ ಮಾಡಲೇಬೇಕು. ಅಂದರೆ ನಿಮಗೆ ಯಾವ ಪದ ಯಾವ ಸಮಾಸದ್ದು ಎಂದು ಗುರುತಿಸಲು ಸುಲಭ ಆಗ್ತದೆ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.